ಆಪರೇಷನ್ ಜಕಾಯ್ತಿ ನೋಡಬೇಕಲ್ವಾ, ಡಾಕು ಕತೆ ಏನಾಯಿತು, ಎಲ್ಲಿಗೆ ಹೋಯಿತು, ಈ ರಾಬರಿ ಮಾಡಿರುವಂಥದ್ದು, ಇವೆಲ್ಲವನ್ನು ಕೂಡ ಇನ್ ಡಿಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡಬೇಕು. ನಡೆಸಿದಂತಹ ಆಪರೇಷನ್ ಹೇಗಿದೆ, ಯಾವ ರೀತಿಯಾಗಿದೆ, ಸಿಕ್ರಾ ಸಿಗಲಿಲ್ವಾ, ಏನಾಯಿತು, ಏನಾದರೂ ಆಯ್ತಾ? ತನಿಖೆ ನಡೀತಾ ಇದೆ ಸರ್. ಅದು ನಾರ್ಮಲ್ ಅಲ್ವಾ, ಸರ್ಕಾರ ಹೇಳೋದು ತನಿಖೆ ನಡೀತಾ ಇದೆ, ಪೊಲೀಸರು ಕೇಳಿದ್ರು ತನಿಖೆ ನಡೀತಾ ಇದೆ. ಬಟ್ ನಿಜಕ್ಕೂ ಕೂಡ ಬಹಳ ಆಶ್ಚರ್ಯದಾಯಕ ಆಗಿರುವಂಥ ನಿನ್ನೆ ಬೆಳವಣಿಗೆ ಏನು ಅಂತಂದರೆ, ಬೆಂಗಳೂರಿನಂತಹ ಜನನಿಬಿಡ ಪ್ರದೇಶದಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಕಾರ್ನಲ್ಲಿ ಬಂದುಬಿಟ್ಟು ಒಂದು ಗಾಡಿಯನ್ನು ನಿಲ್ಲಿಸ್ಬಿಟ್ಟು ಅದರಲ್ಲಿರುವಂತಹ 7 ಕೋಟಿ ದುಡ್ಡನ್ನು ಎತ್ಕೊಂಡು ಕ್ಷಣ ಮಾತ್ರದಲ್ಲಿ ಪಾರಾಗಿ ಹೋಗ್ತಾರೆ. ಪೊಲೀಸರಿಗೂ ಕೂಡ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾರೆ ಅಂತಂದರೆ, ಇಷ್ಟೆಲ್ಲ CCTV ಇರುವಂಥ ಕಣ್ಗಾವಲಿನಲ್ಲೂ ಕೂಡ ಕೈಗೆ ಇಮ್ಮಿಡಿಯೇಟ್ ಆಗಿ ಸಿಗೋದಿಲ್ಲ ಅಂತಂದರೆ ಏನ್ರಿ? ಬೆಂಗಳೂರಿನಲ್ಲಿ 7.11 ಕೋಟಿ ರಾಬರಿ ಪ್ರಕರಣ, ಆರೋಪಿಗಳ ಪತ್ತೆಗೆ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ಕರ್ನಾಟಕ ಗಡಿ ಭಾಗದಲ್ಲಿ ಆರೋಪಿಗಳಿಗೆ ಶೋಧವನ್ನ ಮಾಡಲಾಗ್ತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರಿಂದ ಈಗ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. CCB ಪೊಲೀಸರಿಂದಲೂ ಕೂಡ ದರೋಡೆಕೋರರಿಗೆ ಸರ್ಚಿಂಗ್. CCTV ದೃಶ್ಯವನ್ನ ಆಧರಿಸಿ ಕಾರಿಗಾಗಿ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 7.11 ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾರ್ಯಾಚರಣೆ ಮುಂದುವರೆದಿದೆ ಆರೋಪಿಗಳ ಪತ್ತೆಗೆ. ಕರ್ನಾಟಕದ ಗಡಿ ಭಾಗದಲ್ಲಿ ಆರೋಪಿಗಳ ಶೋಧವನ್ನ ಮಾಡಲಾಗ್ತಾ ಇದೆ. ಗೊತ್ತಾಗುತ್ತೆ ಯಾವ ಟೋಲ್ ಅನ್ನ ಅವರು ಕ್ರಾಸ್ ಮಾಡ್ಕೊಂಡು ಹೋಗಿದ್ದಾರೆ, ಯಾವ ಗಡಿ ಭಾಗದಲ್ಲಿ ಅವರು ಪಾಸ್ ಆಗಿದ್ದಾರೆ. ಎಲ್ಲಾದರೂ ಪಾಸ್ ಆಗಬೇಕು ಅಂದ್ರೆ CC ಕ್ಯಾಮ್ರಾದಲ್ಲಿ ಸೆರೆ ಆಗಬೇಕಾಗತ್ತೆ. ಸೊ ಹಾಗಾಗಿ ಕೆಲವು ಕಡೆಗಳಲ್ಲಿ ಮಾತ್ರ ಈ CC ದೃಶ್ಯಾವಳಿ ಸಿಕ್ಕಿವೆ, CC ಕ್ಯಾಮ್ರಾದ್ದು. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. 50 ಪೊಲೀಸರು ಇದರಲ್ಲಿ ಕಾರ್ಯಾಚರಣೆಯನ್ನು ಇಳಿದಿದ್ದಾರೆ, ತಂಡಗಳನ್ನಾಗಿ ಮಾಡಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಒಂದು ಆಂಧ್ರ, ಒಂದು ತಮಿಳುನಾಡು, ಇನ್ನೊಂದು ಕಡೆಗೆ ಕೇರಳ ಗಡಿ ಭಾಗಗಳಲ್ಲಿ. ಕರ್ನಾಟಕ ಬಿಟ್ಟು ಬೇರೆ ಎಲ್ಲಾದರೂ ಹೋಗಿದ್ದಾರಾ ಅಥವಾ ಕರ್ನಾಟಕದ ಒಳಗಡೆಗೆ ಎಲ್ಲಾದರೂ ತಲೆಮರೆಸ್ಕೊಂಡಿದ್ದಾರಾ, ಎಲ್ಲಾದರೂ ಗೌಪ್ಯವಾಗಿ ಅವತ್ಕೊಂಡು ಕೂತಿದ್ದಾರಾ? ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ಅವರೇನಾದರೂ ಟೋಲ್ ದಾಟಿದ್ದಿದ್ರೆ ಗೊತ್ತಾಗಿರೋದು. ಟೋಲ್ ದಾಟಿರುವಂಥ ಮಾಹಿತಿಗಳು ಕೆಲವು ಸಿಕ್ಕಿದೆ ಅಂತಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಆ ಥರ ಸಿಕ್ಕಿಲ್ಲ, ಒಂದು ಕಡೆಗೆಲ್ಲೋ ಪಾಸ್ ಆಗಿದ್ದಾರೆ ಆಮೇಲೆ ಸಿಕ್ಕಿಲ್ಲ ಅಂತ. ಇನ್ನೊಂದು ಕಡೆಗೆ ಹೇಳ್ತಾ ಇದ್ದಾರೆ ಯಾರೆಲ್ಲ ಈ CMSನಲ್ಲಿ ಇದ್ದಾರೆ ಸಿಬ್ಬಂದಿಗಳು, ಅವರೇ ಯಾರೋ ಶಾಮೀಲಾಗಿ ಮಾಡಿರುವಂಥ ಕೃತ್ಯವಾಗಿದೆ ಇದು. ಬ್ಯಾಂಕಿಂದ HDFC ಬ್ಯಾಂಕಿಂದ ದುಡ್ಡನ್ನು ತೆಗೆದುಕೊಂಡು ಹೋಗಿ ಏಜೆನ್ಸಿಗೆ ಹೋಗಬೇಕಾಗಿತ್ತು, ಅಲ್ಲಿಂದ ತೊಗೊಂಡು ಹೋಗಿ ATMಗಳಿಗೆ ಅದನ್ನು ಹಾಕಬೇಕಾಗಿತ್ತು. ಅಷ್ಟರೊಳಗೆ ಇದು ಯಾಮಾರಿದ್ದಾರೆ ಅಂದರೆ ಬಹಳ ದೊಡ್ಡ ಅನುಮಾನ ಸಿಬ್ಬಂದಿಗಳ ಮೇಲೆ ಬರುತ್ತೆ. ಎಸ್, ನಿನ್ನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಡ ಹಗಲ ಮಠ ಮಧ್ಯಾಹ್ನವೇ ಈ ರಾಬರಿ ನಡೆದಿರುವಂಥದ್ದು. ಈ ರಾಬರಿಯನ್ನು ನಡೆಸಿರೋದು ಬಿಹಾರ ಮೂಲದ ಗ್ಯಾಂಗು ಅನ್ನುವಂತಹ ಅನುಮಾನ. ಬಟ್ ಸ್ಥಳೀಯರ ಕುಮ್ಮಕ್ಕಿತ್ತ ಪೊಲೀಸರ ತನಿಖೆ ನಡೀತಾ ಇದೆ. 2 ತಂಡಗಳಾಗಿ ದರೋಡೆ ಮಾಡಿತ್ತು ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಾರ್ನಲ್ಲಿ ಸೆಕ್ಯೂರಿಟಿ ಸಿಬ್ಬಂದಿಯನ್ನ ಈ ಗ್ಯಾಂಗು ಕರೆದೊಯ್ದಿತ್ತಂತೆ. ಮತ್ತೊಂದು ಗ್ಯಾಂಗು ಹಣವನ್ನು ತುಂಬಿಕೊಂಡು ಎಸ್ಕೇಪ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಈ 2 ಗ್ಯಾಂಗು ಕೂಡ ಬೇರೆ ಬೇರೆ ಜಾಗದಲ್ಲಿ ಒಂದಾಗಿ ರಾಜ್ಯದಿಂದ ಕಾಲ್ಕಿತ್ತಿರುವಂತಹ ಸಾಧ್ಯತೆ ಇದೆ. ನಕಲಿ ನಂಬರ್ ಪ್ಲೇಟನ್ನು ಬಳಸಿ ಈ ಕೃತ್ಯವನ್ನು ಎಸಗಿರೋದ್ರಿಂದ ಪೊಲೀಸರಿಗೆ ಇದು ನಿಜಕ್ಕೂ ಕೂಡ ಸವಾಲಾಗಿ ಪರಿಣಮಿಸಿದೆ. ಹೊರ ರಾಜ್ಯದತ್ತ ದರೋಡೆ ಗ್ಯಾಂಗ್ ಕಾಲ್ಕಿತ್ತಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ. 3 ತಂಡದಲ್ಲಿ 50ಕ್ಕೂ ಹೆಚ್ಚು ಪೊಲೀಸರು ರಾಜ್ಯ ಹೊರ ರಾಜ್ಯದಲ್ಲಿ ಈ ಡಕಾಯಿತರಿಗಾಗಿ ದರೋಡೆಕೋರರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸಿನಿಮೀಯ ಶೈಲಿಯಲ್ಲಿ RBI ಅಧಿಕಾರಿಗಳು ಅಂತ ಹೇಳಿಕೊಂಡು ಹಾಡ ಹಗಲೇನೆ ಜನನಿಬಿಡ ಪ್ರದೇಶದಲ್ಲಾದಂತಹ ದರೋಡೆ ಇದು. ಈ ದರೋಡೆಯನ್ನು ನಿಜಕ್ಕೂ ಕೂಡ ಬೆಂಗಳೂರು ಪೊಲೀಸರು ಭೇದಿಸ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ಬಟ್ ಈ ರೀತಿಯ ಕೃತ್ಯವನ್ನು ಎಸಗೋದಕ್ಕೆ ಅವರಿಗೆ ಧೈರ್ಯ ಎಲ್ಲಿಂದ ಬಂತು ಅಂಥೇಳಿ, ಜೊತೆಗೆ ಇವ್ರು ಯಾರೋ ಪ್ರೊಫೆಷ್ನಲ್ ಡಕಾಯಿತರು ಅಥವಾ ದರೋಡೆಕೋರರೇ ಈ ಕೃತ್ಯವನ್ನು ಮಾಡಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಸ್ಥಳೀಯರ ಕುಮ್ಮಕ್ಕಿತ್ತ, ಏಕೆಂದರೆ RBI ಅಧಿಕಾರಿಗಳು ಅಂತ ಹೇಳಿಕೊಂಡು ಅದಕ್ಕೆ ಬೇಕಾದಂತಹ ಸಿದ್ಧತೆ ಮಾಡಿಕೊಂಡು ಸ್ಥಳೀಯರೊಬ್ಬರ ಕಾರಿನ ನಂಬರ್ನ ಪ್ಲೇಟನ್ನೇ ನಕಲಿ ಮಾಡಿಕೊಂಡು ಇದೇ ಜಾಗದಲ್ಲಿ CCTV ಫುಟೇಜ್ ಇಲ್ಲದೆ ಇರುವಂತಹ ಜಾಗದಲ್ಲಿಯೇ CC ಕ್ಯಾಮ್ರಾ ಇಲ್ಲದೆ ಇರುವಂತಹ ಜಾಗದಲ್ಲಿ ಅವರನ್ನು ಲಾಕ್ ಮಾಡಬೇಕು ಅನ್ನೋದು ಮೊದಲೇ ಪೂರ್ವ ನಿಯೋಜಿತ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.